ಕಾಲು ಬೆರಳುಗಳನ್ನು ಒತ್ತೋದು, ಕೈ ಬೆರಳುಗಳನ್ನು ಒತ್ತೋದು, ಇದು ರೊಟೇಟ್ ಮಾಡ್ತಕ್ಕಂಥದ್ದು. ಕೂತ್ಕೊಂಡಾಗ 5 ನಿಮಿಷ ಮಾಡ್ತಾ ಇದ್ದೀವಿ. ಇವೆಲ್ಲ ಸೂಕ್ಷ್ಮ ವ್ಯಾಯಾಮಗಳು. ಸಂಧಿ ವಯಸ್ಸಾದಾಗ ಇವೆಲ್ಲ ಜಾಸ್ತಿ ಆಗ್ತವೆ. ಮಂಡಿ ಕ್ಯಾಪ್ ಟೈಟ್ ಮಾಡೋದು. ನಿಧಾನಕ್ಕೆ 2 ಕಾಲನ್ನು ಒಂದ್ಸರಿ ಮೇಲೆ ಸ್ಟ್ರೆಚ್ ಮಾಡಿದ್ರು ನೋಡಿ, ನಿಧಾನಕ್ಕೆ ಹೆಸರು ತಗೊಳ್ತಾ ಸ್ಟ್ರೆಚ್ ಮಾಡಿ. ಹಾಗೆ ಎಷ್ಟಾಗುತ್ತೋ ಅಷ್ಟು ಸ್ಟ್ರೆಚ್ ಮಾಡಿ ಹೋಗಿ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ಕೆಪಾಸಿಟಿ ನೋಡ್ಕೊಳ್ಳಿ. 1 2 3 4 5 6 7 8 9 10 ನಿಧಾನಕ್ಕೆ ಇಳಿಸಿ. ಮತ್ತೆ ಉಸಿರು ತಗೊಳ್ತಾ ನಿಧಾನಕ್ಕೆ ಲಿಫ್ಟ್ ಮಾಡಿ, ಟೈಟ್ ಮಾಡಿ, ಮಂಡಿ ಟೈಟ್ ಮಾಡಿ. ಮೇಲೆ ಇದ್ದಾಗ ಬಿಗಿ ಇರಲಿ. ಓಕೆ, ಹೋಲ್ಡ್ ಮಾಡಿ. 10 9 8 7 6 5 4 3 2 1. ಮತ್ತೆ ನಿಧಾನಕ್ಕೆ ಇಳಿಸಿ. ಮತ್ತೆ ಇನ್ನೊಂದು ರೌಂಡ್ ಮಾಡಿ. ಉಸಿರು ತಗೊಳ್ತಾ ಲಿಫ್ಟ್ ಮಾಡಿ. ಎಷ್ಟಾಗುತ್ತೋ ಲಿಫ್ಟ್ ಮಾಡಿ. ಆ ಮಂಡಿ ಚಿಪ್ಪು, ಆ ಕೆಳಗಡೆ ಮಾಂಸಖಂಡಗಳನ್ನು ಬಿಗಿ ಮಾಡ್ಕೊಳ್ಳಿ. ಬಿಗಿ ಮಾಡಿದಷ್ಟು ಒಳ್ಳೆಯದು. ಸ್ಟ್ರೆಂತ್ ಬರುತ್ತೆ ನೀಗೆ. ಏಜ್ ಆದಾಗ ನಮಗೆ ಮಂಡಿ ಚಿಪ್ಪು ಸವಿಯತಕ್ಕಂಥದ್ದು, ಮಂಡಿ ನೋವು ಬರತಕ್ಕಂಥದ್ದು ಕಾಮನ್. ಕಣ್ಣು ಮುಚ್ಕೊಳ್ಳಿ, ಆ ನೋವೆಲ್ಲ ಅನುಭವಿಸಿ ರಿಲ್ಯಾಕ್ಸ್ ಮಾಡಿ. 10 9 8 7 6 5 4 3 2 1. ನಿಧಾನಕ್ಕೆ ಇಳಿಸಿ. ಈಗ ಕಣ್ಮುಚ್ಚಿ ಆ ನೋವೆಲ್ಲ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. 10 9 8 7 6 5 4 3 2 1. ಓಕೆ, ಸೊ ಇಷ್ಟು ಸರಳ ಸಿಂಪಲ್ ಪ್ರಾಕ್ಟೀಸ್. ಎಷ್ಟು